ಸಸ್ಪೆನ್ಸ್ ಮತ್ತು ಇನ್ವೆಸ್ಟಿಗೇಷನ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ಮಾತ್ರ ಅದ್ಭುತವಾಗಿ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಏನಕ್ಕಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ 2021ರಲ್ಲಿ ರಿಲೀಸ್ ಆದಂತಹ ವಿಜಯ ರಾಘವೇಂದ್ರ ಅವರು ನಟಿಸಿರುವಂಥ ಸಿನಿಮಾ ಸೀತಾರಾಮ್ ವಿನೋದ್ ಕೇಸ್ ಆಫ್ 18 ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಬಂದಿತ್ತು. ಅದು ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಸಿನಿಮಾದ ಕಂಟಿನ್ಯೂಯಸ್ ಪಾರ್ಟ್ ಆದಂತಹ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ವಿನೋದ್ ಅಂತ ಹೇಳ್ಬಿಟ್ಟು ಈಗ ನಿನ್ನೆ ಟ್ರೈಲರ್ ರಿಲೀಸ್ ಆಯಿತು. ಟ್ರೈಲರ್ ನೋಡಿದೆ, ನನಗೇನು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. 2021ರಲ್ಲಿ ರಿಲೀಸ್ ಆದಂತಹ ಸೀತಾರಾಮ್ ವಿನೋದ್ ಆ ಸಿನಿಮಾ ಒಬ್ಬ ಪೊಲೀಸ್ ಆಫೀಸರು ನಿಗೂಢ ಕಳ್ಳತನ ಆಮೇಲೆ ಕೊಲೆ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದನ್ನ ಅದ್ಭುತವಾಗಿ ಸಿಂಪಲಾಗಿ ತೋರಿಸಿದ್ರು. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಮೇಲೆ ವಿಜಯ ರಾಘವೇಂದ್ರ ಅವ್ರ ನಟನೆ ಪ್ರೇಕ್ಷಕರಿಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದಂಥ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಮುನ್ಸೂಚನೆ ಅಂದರೆ ಅದರ ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಅನ್ನಿಸ್ತಾ ಇದೆ ಈ ಟ್ರೈಲರ್ ನೋಡ್ತಾ ಇದ್ದರೆ. ನಿನ್ನೆ ರಿಲೀಸ್ ಆದಂತಹ ಟ್ರೈಲರ್ ಬಗ್ಗೆ ಹೇಳೋದಾದರೆ ಮೊದಲನೇ ಪಾರ್ಟ್ ಏನು ಬಂದಿತ್ತು ಅದಕ್ಕಿಂತ ದೊಡ್ಡದಾಗೆ ಈ ಕತೆ ಹೋಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನಕ್ಕಪ್ಪ ಅಂದರೆ ಸ್ಟಾರ್ಟಿಂಗಲ್ಲೇ ಒಬ್ಬ ಸೈಕೋ ಕಿಲ್ಲರ್ನ ಎಂಟ್ರಿ ಆಗುತ್ತೆ. ಅವನು ಒಂದು ವಾರದಲ್ಲಿ ಸರಣಿ ಕೊಲೆಗಳನ್ನ ಮಾಡಿರ್ತಾನೆ. ಅದ್ರ ಜೊತೆಗೆ ಟ್ರೈಲರ್ ಬರೋ ಶಾಸ್ತ್ರೀಯ ಸಂಗೀತದ BGM ಆಮೇಲೆ ಕೊಲೆಗಳ ಏನು ಕೇಸ್ನ ಎಳೆಗಳು ಅದ್ರ ಬಗ್ಗೆ ಡೀಟೇಲ್ ಆಗಿ ತೋರಿಸಿದ್ದಾರೆ. ಇವೆಲ್ಲ ಒಂದು ರೀತಿಯಾಗಿ ಕತೆಗೆ ಇನ್ನೊಂದು ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ನಿರ್ದೇಶಕರ ದೇವಿ ಪ್ರಸಾದ್ ಅವರು ಈ ಸಲ ಬೇರೆ ಲೆವೆಲಲ್ಲಿ ಕ್ರೈಮ್ ಮತ್ತು ಸೈಕಾಲಜಿ ಥ್ರಿಲ್ಲರ್ ವಿಷಯಗಳನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ವಿಜಯ ರಾಘವೇಂದ್ರ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಈ ಪಾತ್ರಕ್ಕೆ ಮಾತ್ರ ಅದ್ಭುತವಾಗಿ ಹೊಂದ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇನ್ವೆಸ್ಟಿಗೇಷನ್ ಸೀನ್ಸ್ಗಳಲ್ಲೆಲ್ಲ ಅವರು ಕಾಣಿಸ್ಕೊಳೋ ರೀತಿ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ಈ ಟ್ರೈಲರಲ್ಲಿ ಬರೋ ಒಂದು ಡೈಲಾಗ್ ಇದೆಯಲ್ಲ, ಆ ಡೈಲಾಗು ಸಿನಿಮಾ ನೋಡೋ ಕ್ಯೂರಿಯಾಸಿಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಸಾರ್ವಜನಿಕರ ಆಕ್ರೋಶ, ಡಿಪಾರ್ಟ್ಮೆಂಟ್ನ ಒತ್ತಡ, ಈ ಎರಡರ ನಡುವೆ ಸೀತಾರಾಮ್ ಅವರು ಈ ಕೇಸ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ 20ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ. ಫಸ್ಟ್ ಪಾರ್ಟು ನೀವೆಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಫಸ್ಟ್ ಪಾರ್ಟ್ ನೋಡಿದರೆ ನಿಮಗೆ ಏನು ಅನಿಸಿತ್ತು? 2021ರಲ್ಲಿ ರಿಲೀಸ್ ಆದಂತಹ ಸೀತಾರಾಮ್ ವಿನೋದ್ ಕೇಸ್ ಆಫ್ 18 ಅನ್ನೋದು ಆ ಸಿನಿಮಾ ನೀವು ನೋಡಿದರೆ ಏನು ಅನಿಸಿತ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈ ಟ್ರೈಲರ್ನ ನೋಡಿದ ಮೇಲೆ ನಿಮಗೆ ಆ ಸಿನಿಮಾ ನೋಡಿದ ಮೇಲೂ ಅಥವಾ ಈ ಟ್ರೈಲರ್ ನೋಡಿದ ಮೇಲೆ ನಿಮಗೆ ಕ್ಯೂರಿಯಾಸಿಟಿ ಇನ್ನೂ ಹೆಚ್ಚು ಮಾಡಿದೆನಾ? ನನಗಂತೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪಾರ್ಟ್ಗಿಂತ ಇದು ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಾದು ನೋಡಬೇಕಾಗಿದೆ. ಇದೇ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ. ನೀವು ಟ್ರೈಲರ್ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.